ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಶ್ವೇತಾ ರವಿ ಯೂಟ್ಯೂಬ್ ಚಾನಲ್. ಯಾರೆಲ್ಲ ನನ್ನ ಒಂದು ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಏನಪ್ಪ ಅಂತ ಹೇಳೋದಾದರೆ, ಇವತ್ತಿನ ಒಂದು ವಿಷಯದಲ್ಲಿ ವ್ಯಾಲ್ಯೂಗಾಗಿ ತುಂಬ ಜನ ಕಷ್ಟಪಡ್ತಿರ್ತಾರೆ. ನನಗೆ ವ್ಯಾಲ್ಯೂನೇ ಕೊಡೋದಿಲ್ಲ, ನಾನು ಏನು ಮಾಡಿದರೂ ಅವ್ರು ನನಗೆ ಮರ್ಯಾದೆನೇ ಕೊಡೋದಿಲ್ಲ, ನನಗೆ ರೆಸ್ಪೆಕ್ಟೇ ಕೊಡೋದಿಲ್ಲ, ಈ ಥರ ಎಲ್ಲ ತುಂಬ ಜನ ಯೋಚನೆ ಮಾಡ್ತಿರ್ತಾರೆ. ಏನಪ್ಪ ಅಂತಂದರೆ, ಅವರು ಒಂದು ಏರಿಯಾದಲ್ಲಿ ಹೋಗಬೇಕಾದ್ರೂ ಅವರಿಗೆ ಸಣ್ಣ ಮಕ್ಕಳಿಂದ ಹಿಡಿದು ದೊಡ್ಡವ್ರವ್ರಿಗೂ ವ್ಯಾಲ್ಯೂನೇ ಕೊಡೋದಿಲ್ಲ. ಅವ್ರು ಏನು ಮಾಡಿಬಿಡ್ತಾರೆ, ತುಂಬ ಡಿಪ್ರೆಷನ್ಗಾಗಲಿ ಆ ಥರ ಎಲ್ಲ ಹೋಗ್ಬಿಟ್ಟಿರ್ತಾರೆ. ಅದಕ್ಕಾಗಿ ನಾನು ಹೇಳೋ ಕೆಲವೊಂದಿಷ್ಟು ರೂಲ್ಸ್ನ ಟ್ರಿಕ್ಸ್ನ ನಿಮ್ಮ ಜೀವನದಲ್ಲಿ ನೀವು ಅಳವಡಿಸ್ಕೊಂಡ್ರೆ ರೆಸ್ಪೆಕ್ಟ್ ಆಗಲಿ ವ್ಯಾಲ್ಯೂ ಆಗಲಿ ತಾನಾಗೆ ಸಿಗುತ್ತೆ. ಒಂದೊಂದಾಗೆ ನೋಡೋಣ ಇವಾಗ ಏನು ರೂಲ್ಸ್ ಅಂತ. ಫಸ್ಟ್ ಒನ್ ಬಂದುಬಿಟ್ಟು ರೆಸ್ಪೆಕ್ಟ್. ಈಗ ನಾವು ಬೇರೆಯವರಿದ್ದ ರೆಸ್ಪೆಕ್ಟ್ನ ಅಕ್ಸೆಪ್ಟ್ ಮಾಡ್ತೀವಿ ಅಂತ ಹೇಳಿದರೆ, ನಾವು ಅವರಿದ್ದ ಅದನ್ನು ನಾವು ಬಯಸ್ತೀವಿ, ಅವರಿದ್ದ ನಮಗೆ ರೆಸ್ಪೆಕ್ಟ್ ಬೇಕು ಅಂತ ಹೇಳಿದರೆ, ನೀವು ಫಸ್ಟ್ ಅವರಿಗೆ ರೆಸ್ಪೆಕ್ಟ್ ಕೊಡೋದನ್ನ ಕಲೀರಿ. ನೀವು ಯಾರಿಗೆ ಮರ್ಯಾದೆ ಕೊಟ್ಟು ಮಾತಾಡ್ತೀರೋ ಅವರು ನಿಮಗೆ ಅಷ್ಟೇ ಮರ್ಯಾದೆಯಾಗಿ ಮಾತಾಡ್ತಾರೆ. ನೀವೇ ಫಸ್ಟ್ ಒಂದು ರೆಸ್ಪೆಕ್ಟ್ ಕೊಡಲಿಲ್ಲ ಅಂತ ಹೇಳಿದರೆ ಅವ್ರು ನಿಮಗೆ ರೆಸ್ಪೆಕ್ಟ್ ಕೊಡೋದಿಲ್ಲ. ಸಣ್ಣವರಿದ್ದ ಹಿಡಿದು ದೊಡ್ಡವ್ರವ್ರಿಗೂ ನೀವು ರೆಸ್ಪೆಕ್ಟ್ ಕೊಟ್ಟು ಮಾತಾಡೋದನ್ನ ಕಲೀರಿ, ರೆಸ್ಪೆಕ್ಟಿಂದ ಇರೋದನ್ನ ಕಲೀರಿ. ನೀವು ಕೊಟ್ಟಾಗಲೇ ತಾನೇ ಅವ್ರು ನಿಮಗೆ ರೆಸ್ಪೆಕ್ಟ್ ಕೊಡೋದು. ಮೊದಲು ನೀವು ಬೇರೆಯವ್ರ ಬಗ್ಗೆ ನೆಗೆಟಿವ್ ಆಗಿ ಮಾತಾಡೋದು ಬಿಟ್ಟು ಪಾಸಿಟಿವ್ ಆಗಿ ಮಾತಾಡಿ, ಅವ್ರ ಬಗ್ಗೆ ಪಾಸಿಟಿವ್ ಆಗಿ ಯೋಚನೆ ಮಾಡಿ, ಬ್ಯಾಡ್ ಕಮೆಂಟ್ಸ್ ಹಾಕೋದು ಬಿಡಿ, ಅವ್ರ ಬಗ್ಗೆ ನೀವು ನೆಗೆಟಿವ್ ಆಗಿ ಥಿಂಕ್ ಮಾಡೋದು ಬಿಡಿ, ಅವ್ರಿಗೆ ರೆಸ್ಪೆಕ್ಟ್ ಕೊಡಿ. ಆವಾಗಲೆಲ್ಲ ನಿಮಗೂ ರೆಸ್ಪೆಕ್ಟ್ ಸಿಗೋದು. ಈಗ ಸೆಕೆಂಡ್ ಒನ್ ಬಂದುಬಿಟ್ಟು ಟ್ಯಾಲೆಂಟ್. ನಿಮ್ಮಲ್ಲಿ ಏನು ಟ್ಯಾಲೆಂಟ್ ಇದೆ ಅದನ್ನ ನೀವು ಪ್ರೂವ್ ಮಾಡ್ಕೋಬೇಕು. ನೀವು ಸುಮ್ಮನೆ ಲೇಸಿನೆಸ್ ಆಗಿ ಮನೇಲೇ ಕೂರೋದು, ಮನೇಲೇ ಇರೋದು, ಸದಾ ಇದು ಹುಮ್ಮಸ್ಸಿಂದ ಇಲ್ಲದೇ ಇರೋದು, ಒಂಥರ ಫೀಲಿಂದ ಕೂತ್ಕೊಳೋದು, ಈ ಥರ ಮಾಡಿದರೆ ನಿಮ್ಗೆ ಯಾರು ನಿಮ್ಮಲ್ಲಿರೋ ಟ್ಯಾಲೆಂಟ್ನ ಗುರುತಿಸೋದಿಲ್ಲ. ಫಸ್ಟ್ ಆಫ್ ಆಲ್ ನಿಮ್ಮಲ್ಲಿರೋ ಟ್ಯಾಲೆಂಟ್ನ ಗುರುತಿಸ್ಬೇಕಂದ್ರೆ ನೀವು ಅದನ್ನು ಹೇಗೆ ನನ್ನ ಟ್ಯಾಲೆಂಟ್ನ ಹೇಗೆ ಪ್ರೂವ್ ಮಾಡಬೇಕು ಅನ್ನೋದ್ರ ಕಡೆ ಗಮನ ಕೊಡಬೇಕೋ ಹೊರತು ನೀನು ಬೇರೆಯವ್ರ ಮಾತು ತಲೆ ಕೆಡಿಸ್ಕೊಂಡು ನೀನು ಮನೇಲೇ ಕೂರೋದು, ನೀನು ಲೇಸಿನೆಸ್ ಆಗಿದ್ದೆ ಅಂತ ಹೇಳಿದರೆ ನಿನ್ನಲ್ಲಿರೋ ಟ್ಯಾಲೆಂಟ್ ಯಾರಿಗೆ ಗೊತ್ತಾಗೋದಿಲ್ಲ, ಅವರು ಕೂಡ ನಿನ್ನನ್ನು ಗುರುತಿಸೋದು ಇಲ್ಲ. ಅದಕ್ಕೆ ನಿಮ್ಮಲ್ಲಿರೋ ಟ್ಯಾಲೆಂಟ್ನ ಎಕ್ಸ್ಪೋಸ್ ಮಾಡೋದನ್ನ ಕಲೀರಿ. ನೀವು ಎಲ್ಲರಿಗೆ ತೋರಿಸೋದನ್ನ ಹೇಗೆ ನಾನು ತೋರಿಸ್ಬೇಕು, ನನ್ನ ಒಂದು ಟ್ಯಾಲೆಂಟ್ನ ನಾನು ಜನಗಳಿಗೆ ಹೇಗೆ ನಾನು ತೋರಿಸ್ಬೇಕು ಅನ್ನೋದ್ರ ಕಡೆ ಗಮನ ಇರಬೇಕು ಹೊರತು ನೀವು ಇವ್ರ ಬಗ್ಗೆ ತಲೆ ಕೆಡಿಸ್ಕೊಂಡು ಮನೇಲಿ ಕೂರೋದಾಗಲಿ, ಲೇಸಿನೆಸ್ ಇರೋದ್ರಿಂದಾಗಲಿ ಈ ಥರ ಯಾರೂ ಮಾಡೋಕ್ಕೆ ಹೋಗಬೇಡಿ. ಈಗ ಥರ್ಡ್ ಒನ್ ಬಂದುಬಿಟ್ಟು ಜಾಸ್ತಿ ಮಾತಾಡೋದು. ಈಗ ಅವಶ್ಯಕತೆಗೂ ಮೀರಿ ಮಾತಾಡೋದು. ಏನಪ್ಪ ಅಂತಂದರೆ, ಈಗ ನಿಮ್ಮ ಅವಶ್ಯಕತೆ ಎಷ್ಟಿರುತ್ತೆ, ಈಗ ಅವ್ರು ಏನಾದರೂ ಕೇಳಿದರೆ ನೀವು ಅಷ್ಟೇ ಮಾತಾಡಬೇಕು ಹೊರತು ಬೇಕಾಗಿ 4 ಮಂದಿ ಕುಂತಲ್ಲೇ ಬೇಕಾದಂಥ ಮಾತಾಡೋದು, ಜಾಸ್ತಿ ಮಾತಾಡೋದು, ಕಿರಿಚಾಡೋದು, ಜೋರಾಗಿ ಮಾತಾಡೋದು, ಈ ಥರ ಎಲ್ಲ ಅವಶ್ಯಕತೆಗೂ ಮೀರಿ. ಈಗ ಎಕ್ಸಾಂಪಲ್ ನಾನು ಹೇಳ್ತೀನಿ, ಉದಾಹರಣೆಗೆ ಏನಪ್ಪ ಅಂತಂದರೆ, ಈಗ ಯಾರೋ ಬಂದುಬಿಟ್ಟು ನಾಷ್ಟ ಏನು ಮಾಡಿದೆ ಅಂತ ಕೇಳಿದರೆ ನೀನು ಚಿತ್ರಾನ್ನ ಮಾಡಿದೆ ಅಂತ ಹೇಳಬೇಕ ಹೊರತು ಇಲ್ಲ ರಾತ್ರಿ ಅನ್ನ ಉಳಿದಿತ್ತು ಅದನ್ನು ಚಿತ್ರಾನ್ನ ಮಾಡ್ಕೊಂಡು ಉಂಡೆ, ಒಗ್ಗರಣೆ ಕೊಟ್ಟು ಬೆಳಗ್ಗೆ ಚಿತ್ರಾನ್ನ ಮಾಡಿದ್ದೆ, ಅದನ್ನೇ ನಾಷ್ಟ ಮಾಡಿದೆ ಅಂತ ಹೇಳಿದರೆ ಇದೇ ಜಾಸ್ತಿ ಮಾತಾಡೋದು ಅಂತ ಹೇಳಿದರೆ ಅವ್ರು ಏನು ಕೇಳ್ತಾರೋ ಅಷ್ಟೇ ಆಯಿತು ಮಾಡಿದೆ ಇಷ್ಟೇ ಹೇಳಬೇಕು ಹೊರತು ನೀನು ಜಾಸ್ತಿ ಮಾತಾಡೋಕ್ಕೆ ಹೋಗ್ಬಾರ್ದು. ಅದರಿಂದ ನಿನ್ನ ವ್ಯಾಲ್ಯೂ ಅಲ್ಲಿ ಕಡಿಮೆ ಹೋಗಿ ಇವಳೇನೋ ಹೆಚ್ಚಿಗೆ ಮಾತಾಡ್ತಾಳೆ, ನಾನು ಕೇಳೋದೋ ಒಂದು ಇವಳು ಹೇಳೋದೋ ಒಂದು, ಇಷ್ಟುದ್ದ ರಾಮಾಯಣ ಮಾಡಿ ಹೇಳ್ತಾಳೆ ಅಂತ ಅನ್ಸ್ಕೊಳಕ್ಕೆ ಹೋಗ್ಬಾರ್ದು. ಅದಕ್ಕಾಗಿ ನಾನು ಹೇಳೋದು ಏನಪ್ಪ ಅಂದರೆ, ಕಡಿಮೆ ಮಾತನಾಡಿ. ಕಡಿಮೆ ಯಾರು ಮಾತಾಡ್ತಾರೋ ಅವರಿಗೆ ವ್ಯಾಲ್ಯೂ ಜಾಸ್ತಿ ಇರುತ್ತೆ, ಆ ಮಾತಿಗೆ ಒಂದು ವ್ಯಾಲ್ಯೂ ಇರುತ್ತೆ. ಈಗ ಕಡಿಮೆ ಮಾತನಾಡಿ. ಫೋರ್ತ್ ಒಂದು ಬಂದುಬಿಟ್ಟು ಹಾರ್ಡ್ ವರ್ಕ್, ಪ್ರಾಮಾಣಿಕತೆ. ಈಗ ನೀವು ಏನಪ್ಪ ಅಂತಂದರೆ ಹಾರ್ಡ್ ವರ್ಕ್, ಪ್ರಾಮಾಣಿಕತೆಯಿಂದ ಇರ್ತೀರ, ಹಾರ್ಡ್ ವರ್ಕ್ನು ತುಂಬ ಮಾಡ್ತಿರ್ತೀರ ನೀವು. ಈಗ ಕೆಲವೊಬ್ಬರಿಗೆ, ಈಗ ನಿನ್ನ ಫ್ರೆಂಡ್ ಆಗಲಿ, ಈಗ ಯಾರಿಗೋ ಒಂದು ಸಂಬಂಧಿಕರು ರಿಲೇಟಿವ್ಸ್ ಆಗಲಿ, ನೀನು ಅವ್ರಿಗೆ ತುಂಬ ಪ್ರಾಮಾಣಿಕತೆಯಿಂದ ಇರ್ತೀಯ, ಅವ್ರ ಜೋಡಿ ಹಾರ್ಡ್ ವರ್ಕ್ ಮಾಡ್ತಿರ್ತೀಯ, ತುಂಬ ಕೆಲಸ ಮಾಡ್ತಿರ್ತೀಯ, ಅವ್ರಿಗೆ ಆದರೂ ನಿನ್ನ ವ್ಯಾಲ್ಯೂನೇ ಗೊತ್ತಿರೋದಿಲ್ಲ. ಬಿಡ ಅವನೇನು ದಿನ ಬರ್ತಾನೆ ಹೋಗ್ತಾನೆ, ಇದೇ ಕೆಲಸ ಎಲ್ಲ ಮಾಡೋದು, ಇದನ್ನ ಎಲ್ಲ ಮಾಡೋದು, ಮತ್ತು ನನ್ನ ಹತ್ರ ಬರಲಿಲ್ದಂಗೆ ಯಾರ ಹತ್ರ ಮಾಡ್ತಾನೆ ಅವನು ಅಂತ ಈ ಥರ ಅವ್ರ ತಲೆಯಲ್ಲಿ ಕೂತ್ಕೊಂಡ್ಬಿಟ್ಟಿರ್ತೈತಿ. ಅದಕ್ಕೆ ನೀನು ಏನು ಮಾಡ್ಬೇಕಂದ, ಅವರಿಗೆ ನಿನ್ನ ಅಬ್ಸೆನ್ಸ್ ಅಲ್ಲಿ ಪ್ರತಿನಿತ್ಯ ನೀನೇನು ಅವ್ರ ಹತ್ರ ಹೋಗಿ ಕೆಲಸ ಮಾಡ್ತಿರ್ತೀಯಲ್ಲ, ಅವರಿಗೆ 1-2 ದಿನ ನಿನ್ನ ಅಬ್ಸೆನ್ಸಲ್ಲಿ ಗೊತ್ತಾಗಬೇಕು. ನೀನು 1-2 ದಿನ ಅವ್ರ ಹತ್ರ ಹೋಗೋದು ಬಿಡಬೇಕು, ಅಲ್ಲಿ ಸ್ಟಾಪ್ ಮಾಡಬೇಕು. ಆವಾಗಲೇ ನಿನ್ನ ಅಬ್ಸೆನ್ಸ್ ಅವ್ರಿಗೆ ಗೊತ್ತಾಗೋದು ನಿನ್ನ ವ್ಯಾಲ್ಯೂ ಏನಂತ. ಹೌದು ಬಿಡು, ಅವ್ನು ಇರ್ತಿದ್ದ, ಈ ಥರ ಬಂದು ಕೆಲಸ ಮಾಡಿಕೊಡ್ತಿದ್ದ, ಈ ಥರ ನಮಗೂ ಟೈಮ್ ಪಾಸ್ ಆಗುತ್ತೋ, ಬೋರ್ ಆಗ್ತದೆ, ಈ ಥರ ಅವ್ರಿಗೆ ಗೊತ್ತಾಗಬೇಕಂದ್ರೆ ನಿನ್ನ ಅಬ್ಸೆನ್ಸಲ್ಲಿ ಇರಬೇಕು. ಹಾರ್ಡ್ ವರ್ಕ್ ಇರಲೇಬೇಕು.
ಬಟ್ ನಿನ್ನ ವ್ಯಾಲ್ಯೂ ಅವ್ರಿಗೆ ತೋರಿಸ್ಬೇಕು ಅಂತ ಹೇಳಿದ್ರೆ ಅಬ್ಸೆನ್ಸ್ ಮಾಡಿಕೊಂಡು ನಿನ್ನ ವ್ಯಾಲ್ಯೂ ಅಲ್ಲಿ ತೋರಿಸ್ಕೋಬೇಕು. ಫಿಫ್ತ್ ಒಂದು ಬಂದುಬಿಟ್ಟು ಬ್ಯುಸಿ. ಕೆಲಸದಲ್ಲಿ ಬ್ಯುಸಿ ಅಂತ ಹೇಳಿದರೆ ಏನಪ್ಪ ಅಂದರೆ ನಿಮ್ಮ ಕೆಲಸದಲ್ಲಿ ನೀವು ಫುಲ್ ಬ್ಯುಸಿ ಆಗಿರ್ಬೇಕು. ಈಗ ಮನೆ ಕೆಲಸ ಮಾಡ್ತಿದ್ರೆ ಫುಲ್ ಬ್ಯುಸಿ ಆಗಬೇಕು. ನೀವು ಖಾಲಿ ಕೂರೋದ್ರಿಂದಾಗಲಿ, ಖಾಲಿ ಮಾತಾಡೋದ್ರಿಂದಾಗಲಿ, ಹಾಗೆ ಸುಮ್ಮನೆ ಟೈಮ್ ಪಾಸ್ ಮಾಡೋದ್ರಿಂದ ಆಗಲಿ ನಿಮ್ಗೆ ಯಾವತ್ತೂ ರೆಸ್ಪೆಕ್ಟ್ ಸಿಗೋದಿಲ್ಲ. ನಿಮ್ಮ ಒಂದು ಕನಸು ಏನಿದೆ, ನಿಮ್ಮ ಒಂದು ಆಸೆ ಏನಿದೆ, ನಿಮ್ಮ ಒಂದು ಡ್ರೀಮ್ ಆಗಿರ್ಬೋದು, ನಿಮ್ಮ ಒಂದು ಅಚೀವ್ ಗೋಲ್ ಆಗಿರ್ಬೋದು, ಅದ್ರ ಕಡೆ ನೀವು ಫೋಕಸ್ ಮಾಡಿ ಅದ್ರ ಕಡೆ ಬ್ಯುಸಿ ಆಗಬೇಕು. ನಿಮ್ಮ ವರ್ಕ್ ಮೇಲೆ ನೀವು ಬ್ಯುಸಿ ಆದಾಗಲೇ ನಿಮಗೆ ಒಂದು ಮರ್ಯಾದೆ ಅನ್ನೋದಿರೋದು. ಇಲ್ಲ ಖಾಲಿ ಕೂತ್ಕೊಂಡು ಖಾಲಿ ಹಿಂಗೆ ಏರೆ ಇಲ್ಲ ಅಡ್ಡಾಡ್ಕೊತ ಇದ್ರೆ, ಇವ್ರ ಮನೆ ಸುತ್ತಾಡ್ಕೊತ ಇದ್ದರೆ ನಿಮ್ಮ ವ್ಯಾಲ್ಯೂ ನಿಮಗೆ ಯಾವತ್ತೂ ಸಿಗೋದಿಲ್ಲ. ಯಾಕಂದರೆ ನಿಮ್ಮ ಕೆಲಸದ ಮೇಲೆ ನೀವು ಬ್ಯುಸಿ ಆದಾಗಲೇ ಎಲ್ಲ ನಿಮ್ಮ ವ್ಯಾಲ್ಯೂ ಕೊಡೋದು ಬೇರೆಯವರು. ನೀವು ಹಂಗೆ ಖಾಲಿ ಕೂತ್ಕೊಂಡು ಹಾಗೆ ಊಟ ಮಾಡಿ ಸೋಂಬೇರಿತನದಿಂದ ಇದ್ದರೆ ನಿಮ್ಗೆ ಯಾರೂ ವ್ಯಾಲ್ಯೂ ಕೊಡೋದಿಲ್ಲ. ನಿಮ್ಮ ಕೆಲಸದಲ್ಲಿ ನೀವು ತೊಡಗಿದ್ರೇ ನಿಮ್ಗೊಂದು ವ್ಯಾಲ್ಯೂ ಇರೋದು. ಫುಲ್ ಬ್ಯುಸಿಯಾಗಿದ್ರೇ, ಈಗ ಅವ್ರು ಕರೆದ ತಕ್ಷಣ ಹೋಗೋದು, ಅವ್ರೇನೋ ಮಾತಾಡ್ತಾರೆ ತಡಿ, ಅವ್ರು ಕರೆಯೋದೇ ಬೇಕಾಗಿರ್ತೈತೆ. ನಿಮಗೂ ಹೋಗ್ಬಿಟ್ಟೆ ಅಂದರೆ ನಿಮ್ಗೆ ಅಲ್ಲಿ ವ್ಯಾಲ್ಯೂ ಸಿಗೋದಿಲ್ಲ. ಅವ್ರು ಕರೀಲಿ, ವೇಟ್ ಮಾಡಿಸಿ, ಅವರಿಗೆ ಕಾಯಿಸಿ. ನಿಮ್ಮ ಕೆಲಸದಲ್ಲಿ ನೀವು ಬ್ಯುಸಿ ಆದಾಗಲೇ ತಾನೇ ನಿಮ್ಗೊಂದು ವ್ಯಾಲ್ಯೂ ಅನ್ನೋದು ಇರೋದು. ಈಗ ಸಿಕ್ತು. ಆರನೇದು ಬಂದುಬಿಟ್ಟು ಹೊಗಳಿಕೆ ಏನಂತ ಈ ಜನ್ರೇಷನಲ್ಲಿ ಬೇರೆಯವ್ರು ಏನು ಎಕ್ಸ್ಪೆಕ್ಟ್ ಮಾಡ್ತಾರಪ್ಪ ಅಂತಂದರೆ ಹೊಗಳಿಕೆನ, ಬೇರೆಯವ್ರಿಗೆ ನಿಮ್ಮಿಂದ ಹೊಗಳಿಕೆನ ಎಕ್ಸ್ಪೆಕ್ಟ್ ಮಾಡ್ತಾರೆ. ಏನಪ್ಪ ಅಂತಂದರೆ ಈಗ ಅವ್ರು ಏನೋ ಒಂದು ಕೆಲಸ ಮಾಡಿರ್ತಾರೆ, ಅವ್ರು ಏನೋ ಒಂದು ಮಾಡಿರ್ತಾರೆ, ಏನೋ ಒಂದು ಹೊಸದೇನೋ ತೊಗೊಂಬಂದಿರ್ತಾರೆ. ನೀವು ಅದ್ರ ಬಗ್ಗೆ ಅವನೇನೋ ಒಂದು ಆವಿಷ್ಕಾರನೋ ಏನೋ ಒಂದು ಹೊಸದೇನೋ ಮಾಡಿರ್ತಾನೆ, ನೀವು ಅವ್ರ ಬಗ್ಗೆ ನೀವು ನೆಗೆಟಿವ್ ಆಗಿ ಮಾತಾಡೋದು, ಅವ್ರ ಬಗ್ಗೆ ನೀವು ಅವ್ನು ಮಾಡಿದಂಗೆ ಮತ್ತೆ ಯಾರು ಮಾಡ್ಬೇಕು ಬಾ, ಅವನದೇ ಅದು ಮಾಡ್ತಾನೆ ಬಾ, ಈ ಥರ ಎಲ್ಲ ನೆಗೆಟಿವ್ ಆಗಿ ಮಾತಾಡೋದು ಯಾರು ಜನ ಇಷ್ಟಪಡೋಕೆ ಹೋಗೋದಿಲ್ಲ. ಹೊಗಳಿಕೆ ಮೊದಲು ನೀವು ಬೇರೆಯವ್ರ ಬಗ್ಗೆ ಹೊಗಳದಾಗಲೇ ತಾನೇ ಅವ್ರು ನಿಮ್ಮನ್ನು ಹೊಗಳೋದು, ಅವ್ರು ನಿಮ್ಮನ್ಗೆ ವ್ಯಾಲ್ಯೂ ಕೊಡೋದು. ನೀವು ಬೇರೆಯವ್ರ ಬಗ್ಗೆನೇ ತಪ್ಪಾಗಿ ಮಾತಾಡಿದರೆ ಅವ್ರು ಯಾಕೆ ನಿಮಗೆ ವ್ಯಾಲ್ಯೂ ಕೊಡ್ತಾರೆ, ಅವ್ರು ಯಾಕೆ ನಿಮಗೆ ರೆಸ್ಪೆಕ್ಟ್ ಕೊಡ್ತಾರೆ? ಅಷ್ಟೇ ಅಲ್ವಾ? ಅದಕ್ಕಾಗಿ ನೀವು ಏನು ಮಾಡಬೇಕು, ಹೊಗಳಿಕೆ. ನೀವು ಬೇರೆಯವ್ರು ಹೊಗಳಿದಾಗ ತಾನೇ ನಿಮ್ಮನ್ನು ಯಾರಾದರೂ ಹೊಗಳೋದು. ಅದಕ್ಕೆ ಏನು ಹೇಳೋದಪ್ಪ ಅಂತಂದರೆ ಹೊಗಳಿಕೆನ ಹಾಗಂತ ಹೇಳಿ ಎಲ್ರೂ ಹೊಗಳ್ರಿ ಮಾತಾಡ್ರಿ ಅಂತ ಅಲ್ಲ, ಎಲ್ಲಿ ಯಾವ ಸಿಚುವೇಶನಿಗೆ ತಕ್ಕಂಗೆ ಇರ್ಬೇಕಪ್ಪ ಅಷ್ಟು ಇಡ್ರಿ ಅಂತ ಹೇಳ್ತೀನಿ. ಲಾಸ್ಟ್ ಒಂದು ಬಂದುಬಿಟ್ಟು ತುಂಬ ಇಂಪಾರ್ಟೆಂಟ್, ಮನಿ ಇದ್ರೇ ಇಲ್ಲೆಲ್ಲ. ದುಡ್ಡಿದ್ರೇ ಜಗತ್ತು, ದುಡ್ಡಿದ್ರೇ ಸಂಬಂಧಗಳು, ರಿಲೇಷನ್ಸ್. ದುಡ್ಡಿಲ್ಲ ಅಂತಂದರೆ ಯಾರ ರಿಲೇಷನ್ಸ್ ಕೂಡ ಬರೋದಿಲ್ಲ. ಅದಕ್ಕಾಗಿ ನೀವು ನಿಮ್ಮ ಒಂದು ವರ್ಕ್ ಮೇಲೆ ಇಂಪಾರ್ಟೆನ್ಸ್ ಕೊಡಿ. ನಿಮ್ಮ ಒಂದು ಮನಿ, ನಾವು ಈಗ ದುಡ್ಡು ಮಾಡಿ, ಈಗ ಸಕ್ಕರೆ ಇದ್ದರೆ ತಾನೇ ಇರುವೆಗಳು ಬರೋದು, ಇಲ್ಲ ದುಡ್ಡಿದ್ರೇ ಹಾಗೆ ಕೆಲವೊಂದಿಷ್ಟು ಸಂಬಂಧಗಳು ಬರ್ತವೆ. ದುಡ್ಡಿಲ್ಲ ಅಂದರೆ ಯಾರು ಕೂಡ ರಿಜೆಕ್ಟ್ ಮಾಡ್ತಾರೆ ಹೊರತು ಯಾರು ಕೂಡ ನಿನಗೆ ವ್ಯಾಲ್ಯೂ ಕೂಡ ಕೊಡೋದಿಲ್ಲ. ಅದಕ್ಕಾಗಿ ಏನು ಹೇಳೋದಪ್ಪ, ಈಗ ಸಾಕಷ್ಟು ಉದ್ಯೋಗಗಳಿದೆ, ಸಾಕಷ್ಟು ಕೆಲಸಗಳಿದೆ, ಸಾಕಷ್ಟು ಆನ್ಲೈನ್ ಜಾಬ್ಸ್ ಇದೆ, ಸಾಕಷ್ಟು ವರ್ಕ್ ಫ್ರಮ್ ಹೋಮ್ ಇದ್ದಾವೆ. ನೀವು ಯಾವುದಾದ್ರೂ ಒಂದು ಮಾಡಿ, ಮನಿನ ನಿಮ್ಮ ಇಂಡಿಪೆಂಡೆಂಟ್ ಆಗಿರಿ ಹೊರತು ನೀವು ಡಿಪೆಂಡ್ಸ್ ಅಪಾನ್ ಬೇರೆಯವ್ರ ಮೇಲೆ ಡಿಪೆಂಡ್ ಆಗಬೇಡಿ. ನಿಮ್ಮ ಮೇಲೆ ನಿಮಗೆ ಇದು ಇರಲಿ. ಬೇರೆಯವ್ರ ಹತ್ರ ಹೋಗ್ಬಿಟ್ಟು ಅಷ್ಟು ಕೊಡು ಇಷ್ಟು ಕೊಡು ಅಂತ ಕೇಳಿದರೆ ಯಾರು ಕೊಡೋದಿಲ್ಲ. ಅವ್ನು ದುಡಿಯೋದಿಲ್ಲ ಬಿಡು, ಅವ್ನಿಗೆ ಯಾಕೆ ದುಡ್ಡು ಕೊಡಬೇಕು, ಅವ್ನಿಗೆ ಯಾಕೆ ಮಾತಾಡಬೇಕು ಅಂತಾರೆ ಹೊರತು ಅದಕ್ಕಾಗಿ ನಿನಗೆ ಯಾರೂ ವ್ಯಾಲ್ಯೂ ಕೊಡೋದಿಲ್ಲ, ನಿನಗೆ ಬೆಲೆನೂ ಕೊಡೋದಿಲ್ಲ. ಏನಪ್ಪ ಅಂತಂದರೆ ನಿನಗೆ ವ್ಯಾಲ್ಯೂ ಬೇಕಂದರೆ ನೀನು ದುಡ್ಡನ್ನ ಸಂಪಾದನೆ ಮಾಡಲೇಬೇಕು, ಅರ್ನ್ ಮಾಡಲೇಬೇಕು. ಅರ್ನ ಆವಾಗಲೇ ತಾನೇ ನಿನಗೊಂದು ವ್ಯಾಲ್ಯೂ ಇರೋದು. ನೀನೇ ಬೇರೆಯವ್ರ ದುಡ್ಡು ತಗೊತ, ನೀನೇ ಬೇರೆಯವ್ರ ದುಡ್ಡು ಕಿತ್ಕೊಂತ ಹಾಗೆ ಸುಮ್ಮನೆ ಊಟ ಮಾಡಿ ಅಡ್ಡಾಡೋದು ಮಲಗೋದು ಮಾಡಿದೆ ಅಂದರೆ ನಿನಗೆ ಯಾರೂ ವ್ಯಾಲ್ಯೂ ಕೊಡೋದಿಲ್ಲ. ಇಷ್ಟೇ ಗೈಸ್, ಇವು ನಾನು ಹೇಳಿರುವಂಥ ಒಂದು 7 ಟ್ರಿಕ್ಸ್. ಫಸ್ಟ್ ಒಂದು ಬಂದುಬಿಟ್ಟು ರೆಸ್ಪೆಕ್ಟ್, ಸೆಕೆಂಡ್ ಒಂದು ಬಂದುಬಿಟ್ಟು ಟ್ಯಾಲೆಂಟ್, ಥರ್ಡ್ ಒಂದು ಬಂದುಬಿಟ್ಟು ಜಾಸ್ತಿ ಮಾತನಾಡಕ್ಕೆ ಹೋಗಬೇಡಿ, ಫೋರ್ತ್ ಒಂದು ಬಂದುಬಿಟ್ಟು ಆಬ್ಸೆನ್ಸ್, ಹಾರ್ಡ್ ವರ್ಕ್, ಪ್ರಾಮಾಣಿಕತೆ, ಫೋರ್ತ್ ಒಂದು ಬಂದುಬಿಟ್ಟು ಅಲ್ಲಿ ನೀವು ತೋರಿಸ್ಬೇಕಾಗುತ್ತೆ ನಿಮ್ಮ ಪ್ರಾಮಾಣಿಕತೆಯಿಂದ ಹಾರ್ಡ್ ವರ್ಕ್ ಏನಿದೆ ಅಂತ. ಸಿಕ್ಸ್ತ್ ಒಂದು ಬಂದುಬಿಟ್ಟು ಹೊಗಳಿಕೆ, ಸೆವೆಂತ್ ಒಂದು ಬಂದುಬಿಟ್ಟು ಮನಿ. ಇಷ್ಟೆಲ್ಲ ನೀವು ನಿಮ್ಮ ಜೀವನದಲ್ಲಿ ಅಳವಡಿಸ್ಕೊಂಡ್ರೆ ರೆಸ್ಪೆಕ್ಟ್ ಆಯ್ತು, ವ್ಯಾಲ್ಯೂ ಆಯ್ತು ತಾನಾಗಿಯೇ ಬರುತ್ತೆ. ಬೇರೆಯವರಿಂದ ನೀವೇನು ಎಕ್ಸ್ಪೆಕ್ಟ್ ಮಾಡೋದು ಬೇಡ. ನಿಮ್ಮ ಜೀವನದಲ್ಲಿ ಇವಿಷ್ಟನ್ನು ನೀವು ಅಳವಡಿಸ್ಕೊಂಡ್ರೆ ರೆಸ್ಪೆಕ್ಟ್ ಆಯ್ತು, ವ್ಯಾಲ್ಯೂ ಆಯ್ತು, ನಿಮ್ಮ ಸಮಾಜದಲ್ಲಿ ನಿಮಗೆ ವ್ಯಾಲ್ಯೂ ತಾನಾಗಿಯೇ ಸಿಗುತ್ತೆ. ಈ ವಿಡಿಯೋ ಇಷ್ಟ ಆಗಿದ್ದರೆ, ಅರ್ಥ ಆಯಿತು ಅಂತ ಅನ್ಕೊತೀನಿ ಫ್ರೆಂಡ್ಸ್. ಈ ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.